ಕಡಿ ಪಕೋಡ ಅಂದರೆ ಇದು ನಾರ್ತ್ ಇಂಡಿಯಾದು ಡಿಶ್ಶು. ಮನೆಯಲ್ಲಿ ಎಲ್ಲರೂ ಭಾಳ ಲೈಕ್ ಮಾಡ್ತಾರೆ. ಖಂಡಿತ ನೀವು ಒಂದ್ಸಲ ಅದನ್ನು ಟ್ರೈ ಮಾಡಿ ನೋಡಿ. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಪಕೋಡ ಅಂದರೆ ಬಜ್ಜಿ ಯಾವ ರೀತಿ ಮಾಡೋದಂತ. ಒಂದು ಬೌಲ್ನಲ್ಲಿ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಹಾಕಿ, ಹಾಗೆ ಕಟ್ ಮಾಡಿರೋಂಥ ಬಟಾಟಿನ ಹಾಕಿ, ಆಮೇಲೆ ಅದಕ್ಕೂ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಅಜ್ವೈನು ಆ್ಯಡ್ ಮಾಡಿ, ಅದಕ್ಕೂ ಸ್ವಲ್ಪ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಪೌಡರ್, ಒಂದು ಸ್ವಲ್ಪ ಅರಿಶಿನ ಹಾಕಿ, ಹಾಗೆ ಸ್ವಲ್ಪ ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡಿ. ಈ ಚಿಲ್ಲಿ ಪೇಸ್ಟನ್ನು ರೆಸಿಪಿನ ನಿಮಗೆ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಆದಮೇಲೆ ಅದರಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡಿ. ಭಾಳ ತಿಳು ಆಗಬಾರ್ದು, ಸೊ ಅದೇ ರೀತಿ ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿನ ಇರಬೇಕು. ಬನ್ನಿ ಈಗ ಕಡಿ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಬೌಲ್ನಲ್ಲಿ ಈ ರೀತಿ ಮೊಸರು ಹಾಕ್ಕೊಂಡು ಅದನ್ನು ಸ್ಪೂನ್ಲೇ ಚೆನ್ನಾಗಿ ಬೀಟ್ ಮಾಡಿ. ನೀವು ಡೈರೆಕ್ಟ್ ಮಜ್ಜಿಗೆನೂ ತೊಗೋಬೋದು. ಈ ಬೀಟ್ ಮಾಡಿರೋ ಅಂಥ ಮೊಸರಿನಲ್ಲಿ ನೀವು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿ. ಇದು ಮೊಸರು ಅಪ್ರಾಕ್ಸಿಮೇಟ್ಲಿ 100 ಗ್ರಾಮ್ ಇದೆ. ಇದಕ್ಕೂ ನಾವು 4 ಟೀ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕತ್ತೇವೆ. ಅದಕ್ಕೂ ನೀವು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡಿ. ಈ ಚಿಲ್ಲಿ ಪೇಸ್ಟ್ ಮಾಡೋದು ತುಂಬಾ ಈಸಿ ಇದೆ. ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ, ಜೀರಿಗೆ, ಅದ್ರಕ್, ಲಸೂನ್ ಹಾಕಿ ಪೇಸ್ಟ್ ಮಾಡಿ. ಈಗ ಈ ಮಿಕ್ಸ್ಚರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಂದು ಒಂದು ಸಣ್ಣ ಸಣ್ಣ ಗಂಟಾದಂಗೆ ಆಗುತ್ತೆ. ಅದನ್ನು ಚೆನ್ನಾಗಿ ನೀವು ಸ್ಮೂತಾಗಿ ಆಗೋ ಮಟ್ಟನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ಚರ್ ಸ್ವಲ್ಪ ಸ್ಮೂತ್ ಆದಮೇಲೆ ಅದರಲ್ಲಿ ನೀರನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ಚರ್ ಸ್ವಲ್ಪ ತೆಳು ಆಗಬೇಕು. ಈ ಮಿಕ್ಸ್ಚರನ್ನು ಒಂದು ಪ್ಯಾನ್ನಲ್ಲಿ ಹಾಕಿ 2 ಗ್ಲಾಸು ನೀರು ಹಾಕಿ ಈ ಕಡಿ ಸ್ವಲ್ಪ ತಿಳು ಮಾಡ್ಕೋಬೇಕು ನೀವು. ಈ ಕಡಿ ನೀವು ರೈಸ್ ಜೊತೆನೂ ತಿನ್ಬೋದು. ಇದು ಒಂಥರ ಸಾರಿದ ರಿಪ್ಲೇಸ್ಮೆಂಟ್. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈಗ ಕಡಿನಲ್ಲಿ ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿ. ಸಕ್ಕರೆ ಎಲ್ಲ ಫ್ಲೇವರನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ ಸ್ಪೂನ್ಲೇ ಅದನ್ನು ಚೆನ್ನಾಗಿ ತಿರುತ್ತಾ ಇರಬೇಕು. ನೀವು ಕಡಿ ತಿರುಗೋದು ಬಿಟ್ಟರೆ ಅದೆಲ್ಲ ಒಡೆದು ಹೋಗುತ್ತೆ. ಗ್ಯಾಸು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕಂಟಿನ್ಯೂ ಅದನ್ನು ಸ್ಟರ್ ಮಾಡ್ಕೋತಾ ಇರಿ. ಕಡಿನಲ್ಲಿ ಬಾಯ್ಲ್ ಬರೋ ತನಕ ಅದನ್ನು ಸ್ಟರ್ ಮಾಡ್ಕೋತಾ ಇರಬೇಕು. ಈ ಬಾಯ್ಲ್ ಬರೋಕ್ಕೆ ಅಪ್ರಾಕ್ಸಿಮೇಟ್ಲಿ 8 to 10 ಮಿನಿಟ್ಸ್ ಆಗುತ್ತೆ. ನೋಡಿ, ಈಗ ಸ್ವಲ್ಪ ಸ್ವಲ್ಪ ಬಾಯ್ಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಟೋಟಲಿ ಅದು ಚೆನ್ನಾಗಿ ಬಾಯ್ಲ್ ಆಗಿದೆ. ನೋಡಿ, ಹಿಂಗಾದರೆ ನಿಮ್ಮ ಕಡಿ ರೆಡಿ ಆಗಿದೆ. ಬನ್ನಿ ಈಗ ಪಕೋಡನ ಮಾಡ್ಕೊಳ. ಅದನ್ನು ಮಾಡೋಕ್ಕೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಡಿ. ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ, ಅದು ಬ್ಯಾಟರದ್ದು ಸ್ಮಾಲ್ ಕ್ವಾಂಟಿಟಿ ಚಮಚನಲ್ಲಿ ತೊಗೊಂಡು ಈ ರೀತಿ ಎಣ್ಣೆಯಲ್ಲಿ ಹಾಕಿ ಆ ಬ್ಯಾಟರನ್ನು ಸ್ವಲ್ಪ ಬೇಯೋಕ್ಕೆ ಬಿಡಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ಟರ್ನ್ ಮಾಡಿ ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಕ್ಕೆ ಬಿಡಿ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಆದಮೇಲೆ ಅದನ್ನು ಒಂದು ಟಿಶ್ಯೂ ಪೇಪರ್ನಲ್ಲಿ ತೊಗೊಂಬಂದು ಚೆನ್ನಾಗಿ ಈ ರೀತಿ ಎಣ್ಣೆ ಬಸೋದು ತೊಗೊಳ್ಳಿ. ಬಜ್ಜಿ ತೊಗೊಂಬಂದು ನೀವು ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಸಣ್ಣ ಮಾಡಿ. ನೋಡಿ, ಉಳಿದಿರುವಂಥ ಬಜ್ಜಿನೂ ಇದೇ ರೀತಿ ತೊಗೋಬೇಕು. ನಿಮ್ಮ ಕಡಿ ಪಕೋಡ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಲೈಕ್ ಆಗೈತೆ ಅಂತ ಅನ್ಕೋತೀನಿ. ಈ ಬಜ್ಜಿನೂ ನೀವು ಕಡಿನಲ್ಲಿ ಹಾಕ್ಕೊಂಡು ಚಪಾತಿ ಜೋಡಿ ತಿನ್ಬೋದು. ಈ ರೆಸಿಪಿ ಲೈಕ್ ಆಗಿದ್ದರೆ ಖಂಡಿತ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.